ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ನಿಕ್ಕಿ ಸ್ಪೆಷಲ್. ಇವತ್ತು ನಾನು ನಿಮಗೆ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 2 ಬಾಳೆಕಾಯಿ, ಅರಿಶಿನ ಪುಡಿ, ಖಾರದ ಪುಡಿ, ಕಡಲೆ ಹಿಟ್ಟು, ಕರಿಯಲು ಎಣ್ಣೆ, ಹಿಂಗು, ಉಪ್ಪು ಹಾಗೂ ಅಜ್ವಾಯಿನ್, ನೀರು. ಮೊದಲು ನಾವು ಈ ಬಾಳೆಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದರ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗೆದು ಬಿಡೋಣ. ನಾನು ಆಲ್ರೆಡಿ ಇದನ್ನು ವಾಶ್ ಮಾಡಿಟ್ಟಿದ್ದೀನಿ. ಇವಾಗ ಇದರ ಸ್ಕಿನ್ ಔಟ್ ಮಾಡೋಣ. ಈಗ ಬಾಳೆಕಾಯಿನ 2 ತುದಿಯನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ದಾರದ ಥರ ಬರುತ್ತೆ. ಇದನ್ನು ನೀಟಾಗಿ ಸ್ಕಿನ್ ಔಟ್ ಮಾಡ್ತಾ ಇದ್ದೀನಿ. ಈಗ ಇದು ಸ್ಕಿನ್ ಔಟ್ ಆಗಿದೆ. ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ದಪ್ಪ ಬೇಕಿದ್ರೆ ದಪ್ಪ ಕಟ್ ಮಾಡ್ಕೊಳ್ಬೋದು, ಸ್ವಲ್ಪ ತೆಳು ಬೇಕಿದ್ರೆ ತೆಳುವಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಕಾಯನ್ನ ನೀಟಾಗಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಬಾಳೆಕಾಯಿ ಸ್ವಲ್ಪ ಉಪ್ಪನ್ನು ಜಾಸ್ತಿ ತಗೊಳುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ ಇದು ನೀರು ಬಿಡೋದಿಲ್ಲ ಬಾಳೆಕಾಯಿ. ಸೊ ಇದಕ್ಕೆ ನಾವು 1 ಟೀ ಸ್ಪೂನ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು 1 ಸ್ಪೂನ್ ನೀರು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಉಪ್ಪೆಲ್ಲ ಕಡೆ ತಾಗುವ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಉಪ್ಪೆಲ್ಲ ಮಿಕ್ಸ್ ಆಗಿದೆ. ಇದನ್ನು ಸೈಡಲ್ಲಿ ಇಟ್ಬಿಡ್ತೀನಿ. ಹಾಗೂ ನಾವು ಕಡಲೆ ಹಿಟ್ಟನ್ನು ಏನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ನೀಟಾಗಿ ಒಂದು ಬಜ್ಜಿ ಬ್ಯಾಟರನ್ನು ರೆಡಿ ಮಾಡೋಣ. ಮೊದಲು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಹಿಂಗು, ಅಜ್ವಾಯಿನ್ 1/4 ಟೀ ಸ್ಪೂನ್, ಅರಿಶಿನ ಪುಡಿ 1/4 ಟೀ ಸ್ಪೂನ್. ನಾವು ಬಾಳೆಕಾಯಿಗೆ ಏನು ಉಪ್ಪು ಹಾಕಿದ್ದೀವಿ, ಈಗ ಇದಕ್ಕೆ ಎಷ್ಟು ಬೇಕಷ್ಟೇ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕೋಣ. ನಾವು ಒಂದು 1/4 ಟೀ ಸ್ಪೂನ್ ಉಪ್ಪು ಸಾಕಾಗುತ್ತೆ. ಬಾಳೆಕಾಯಿದು ಬಜ್ಜಿಗೆ ಏನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀವಿ, ಇದು ಕೂಡ ಫ್ಲಫಿಯಾಗಿ ಬರಬೇಕು ಅಂದರೆ ನಾವು ಅಡುಗೆ ಸೋಡಾನ ಹಾಕ್ಬೋದು. ಆದರೆ ನಾನು ಇವತ್ತು ಇಲ್ಲಿ ಅಡುಗೆ ಸೋಡಾ ಹಾಕ್ತಾ ಇಲ್ಲ. ನಾನು ಕಾಯಿಸಿದ ಎಣ್ಣೆನ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ನಾನು ಎಣ್ಣೆ ಹಾಕಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ನಿಧಾನಕ್ಕೆ ಆ್ಯಡ್ ಮಾಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಿಧಾನಕ್ಕೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಲ್ಲಿ ಕೂಡ ಕಲಿಸ್ಕೋಬೋದು. ಏನು ಗಂಟು ಇರುತ್ತಲ್ವ ಅದೆಲ್ಲ ಹೋಗೋದಿಲ್ಲ. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ತಾ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ದಪ್ಪ ಇದೆ. ಸೊ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಬಜ್ಜಿಗೆ ಈ ಹದ ಇರಬೇಕು, ಇಷ್ಟು ದಪ್ಪ ಆಗಿ ಇರಬೇಕು. ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಈಗ ನಾವು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಡೋಣ. ಇವಾಗ ಎಣ್ಣೆಯನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ನೋಡ್ಕೊಳ್ಳೋಣ. 1 ಡ್ರಾಪ್ ಬ್ಯಾಟರನ್ನು ಬಿಟ್ಕೊಳ್ತಾ ಇದೆ. ನೋಡಿ, ಚೆನ್ನಾಗಿ ಎಣ್ಣೆ ಕಾದಿದೆ. ಈಗ ನಾವು ಕಟ್ ಮಾಡ್ಕೊಂಡಿರುವಂಥ ಬಾಳೆಕಾಯಿ ಪೀಸನ್ನು ಹಾಕೋಣ.
ತಿರ್ಗ್ಸೋಣ. ಇನ್ನು ನೋಡಿ ಈ ತರ ಆಗಿದೆ. ಆಲ್ರೆಡಿ ಇದು ಚೆನ್ನಾಗಿ ಫ್ಲಫಿ ಆಗಿದೆ. ಇನ್ನೂ ಚೆನ್ನಾಗಿ ಫ್ಲಫಿ ಆಗಿ ಬರ್ಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಸೋಡಾನ ಆಡ್ ಮಾಡಬಹುದು. ಇದು ಕಲಿಸ್ಬೇಕಿದ್ರೆ ನೋಡಿ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ತಾ ಇರ್ಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ನಾನು ತೆಗಿತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ಬಾಳೆಕಾಯಿ ಬಜ್ಜಿ ಸವಿಯಲು ಸಿದ್ಧವಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿದೆ. ಹಾಗೂ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.